ನಮ್ಮ ಅದಕ್ಕೆ ಎಲ್ಲ ರೆಡಿ ಮಾಡಿ ದೃಷ್ಟಿ ಬಟ್ಟಿಟ್ಟಿಲ್ಲ, ನಾನು ದೃಷ್ಟಿ ಬಟ್ಟಿಡ್ತಿದ್ದೀನಿ ಚೂರು. ತಿರ್ಗು ಈಗ. ಥ್ಯಾಂಕ್ ಯು ಮಗ್ನೆ, ಲವ್ ಯು. ಸುಮ್ಮನೆ ಇಲ್ಲಿ ಖುಷಿ ಆಗುತ್ತಲ್ಲ ಅದಕ್ಕೆ ಹೆಣ್ಮಕ್ಳು ನಿಂಗೆ ರೆಡಿ ಮಾಡೋದಕ್ಕೆ. ಹೌದು, ಪಾರ್ಲರ್ ಕರ್ಕೊಂಡೋಗಿ ರೆಡಿ ಮಾಡಿಸ್ಬೋದು, ಆದರೆ ನಾವೇ ನಮ್ಮ ಕೈಯಾರೆ ನಮ್ಮ ಮಕ್ಳನ್ನ ರೆಡಿ ಮಾಡಿ ನೋಡೋ ಖುಷಿ ಬೇರೆ. ನೋಡಿ, ನಮಗೆ ಸೆಂಡ್ ಆಫ್ ಪಾರ್ಟಿ, ಪಾಯಸ, ಒಡೆ ನಮ್ಮ ಚಿಕ್ಕಪ್ಪ ಹೇಳಿದ್ರು. ತುಂಬ ಚೆನ್ನಾಗಿದೆ. ಅವರಾಗಬೇಕು ಅಲ್ಲಾಡ್ಬಿಡಮ್ಮ. ಆಯ್ತಾ, ಚೌಲಿ ಥರದ್ದು ಮರ್ತೋಗಿದ್ದಕ್ಕೆ ನಮ್ಮ ಟ್ಯಾಲೆಂಟ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಚೌಲಿ ಮಾಡಿದ್ದೀವಿ, ಮಲ್ಲಿಗೆ ಹೂವು ಚೌಲಿ. ನಮ್ಮ ಮೋಹಿತಂಗೆ ಮೇಕಪ್ ಏನು ಬೇಡ, ಹಂಗೆ ಚೆನ್ನಾಗಿದ್ದಾಳೆ ಕ್ಯೂಟಾಗಿ. ನೋಡಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಗೋಡೆ ಹತ್ತಿದ್ದಾರೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸೀರಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಸಡನ್ನಾಗಿ ನಮ್ಮ ಮೋಹಿತನ್ ರೆಡಿ ಮಾಡ್ತಾ ಇದ್ದೀವಿ, ಅದೇ ವ್ಲಾಗ್ ಇವತ್ತು. ಆ್ಯಕ್ಚುಲಾಗಿ ನಾವು ಮೋಹಿತನ್ಗೆ ಯಾವಾಗೂ ಮೊಗ್ಗಿನ ಜಡೆ ಹಾಕಿ ತುಂಬ ಚೆನ್ನಾಗಿ ಸ್ಯಾರಿ ಹಾಕಿ ರೆಡಿ ಮಾಡಬೇಕು ಅನ್ಕೋತಾ ಇದ್ವಿ. ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಸೇಮ್ ಅದೇ ಥರ ರೆಡಿ ಮಾಡಿ ಫೋಟೋಶೂಟ್ ಮಾಡಿಸಿದ್ದಾರೆ. ಸೊ ನಾವು ನಮ್ಮ ಮೋಹಿತಂಗೆ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ವಿ. ಸೊ ಇವತ್ತು ಸಡನ್ನಾಗಿ ಆಯಿತು, ಯಾಕಂದರೆ ಮೊಗ್ಗಿನ ಜಡೆ ನಮಗೆ ಸಿಕ್ತು. ನಾವಿಲ್ಲಿ ಊರಬ್ಬಕ್ಕೆ ಅಂತ ಬಂದಿದ್ದಾಗ ನನ್ನ ತಮ್ಮ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ದ, ಅದರಲ್ಲಿ ಮಲ್ಲಿಗೆ ಹೂ ಇತ್ತು. ಸೊ ಸುಮ್ಮನೆ ಹಾಗೆ ಜಡೆ ಎಣ್ಸಕ್ಕೆ ಎಷ್ಟು ಅಂತ ವಿಚಾರಿಸಿದಾಗ ಹಾಗೆ ಜಡೆ ಎಣ್ಕೊಟ್ರು. ಜಡೆ ಹೇಗೆ ಎಣ್ದಿದ್ದಾರೆ ನೋಡ್ಕೊಬನ್ನಿ. ನಾನು ಈ ಥರ ಮುಗ್ಗಿನ ಜಡೆ ಮಾಡ್ತಿರೋದನ್ನ ಫಸ್ಟ್ ಟೈಮ್ ನೋಡ್ತಿರೋದು, ಎಲ್ಲೂ ನೋಡಿಲ್ಲ. ಆ್ಯಕ್ಚುಲಾಗಿ ಸಿಟಿಲೆಲ್ಲ ಹೆಂಗೆ ಅಂದರೆ ಮಾರ್ಕೆಟ್ಗೆ ಹೋಗಿ ತೊಗೊಬಂದ್ಬಿಡ್ತೀವಿ, ಅಲ್ಲಿ ರೆಡಿ ಇರುತ್ತೆ. ಇಲ್ಲಿ ಸ್ಟಾರ್ಟಿಂಗಿಂದ ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನ ನೋಡಿ ಖುಷಿ ಆಯಿತು. ಮತ್ತು 3 ಜನ ಸೇರಿ 1 ಅವರಲ್ಲಿ ಈ ಕೆಲಸ ಮುಗಿಸಿದ್ರು. ಹೇಳ್ಬೇಕು ಅಂದರೆ ತುಂಬ ಕಷ್ಟ ಇದೆ. ನೋಡೋದಕ್ಕೆ ಈಸಿ ಇದೆ, ಬಟ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ತುಂಬ ಪೇಷನ್ಸಿಂದ ಮಾಡಬೇಕು ಈ ಕೆಲಸನ. ಬಿದ್ರು ಕಡ್ಡಿ ತೊಗೊಂಡು ಒಂದೊಂದೇ ಚಿಕ್ಕದಾಗಿ ಅದನ್ನು ಎಳ್ಕೊಂಡು ಅದಕ್ಕೆ ಮೊಗ್ಗು ಪೋಣಿಸಿ ಇಸ್ತ್ರಿಯೆಲ್ಲ ಏನಕ್ಕೆ ತರಿಸಿದ್ರು ಅಂತ ಗೊತ್ತಾಗಿಲ್ಲ. ಬಟ್ ಆಮೇಲೆ ಅವರು ಮಾಡಬೇಕಾದ್ರೆ ಗೊತ್ತಾಯಿತು ಇಸ್ತ್ರಿಯೆಲ್ಲ ಏನಕ್ಕೆ ಅಂತ. ನಾವು ರೆಡಿ ತೊಗೊಬಂದಾಗ ಇಷ್ಟೆಲ್ಲ ಗೊತ್ತಾಗಲ್ಲ ಅವ್ರ ಕಷ್ಟ ಏನು ಪಟ್ಟಿರ್ತಾರೆ ಅಂತ. ಬಟ್ ಇದನ್ನು ನೋಡಿದಾಗ ನಿಜವಾಗ್ಲೂ ಅವ್ರ ಪೇಷನ್ಸ್ ಲೆವೆಲ್ಗೆ ಸೂಪರ್ ಅಂತ ಹೇಳ್ಬೋದು. ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ನೋಡಿ ಪ್ರತಿಯೊಂದನ್ನು. ಒಂದೊಂದು ಮೊಗ್ಗುನು ಪೋಣಿಸಿ ನೀಟಾಗಿ ಎಲ್ಲ ಕನಕಾಂಬರ ಹೂವೆಲ್ಲ ಕುಚ್ಕಟ್ಬಿಟ್ಟು ಈ ಥರ ಪೋಣಿಸ್ತಿದ್ದಾರೆ. ನಮ್ಮ ಮೋಹಿತನ್ಗೆ ಮೊಗ್ಗಿನ ಜಡೆ ಹಾಕಬೇಕು ಅಂತ ಅನ್ಕೊತಾ ಇದ್ವಿ. ಬಟ್ ಆದರೆ ಈ ಥರ ಪ್ರತಿಯೊಂದನ್ನು ನಾವೇ ಕೈಯಾರೆ ಮಾಡ್ತೀವಿ ಅಂತ ನಾನು ನಿಜ ಅನ್ಕೊಂಡಿರಲಿಲ್ಲ. ಜಡೆ ಎಲ್ಲ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ನಾವು ಅದಕ್ಕೆ ಸಡನ್ನಾಗಿ ನಾವು ಆರತಿ ಎತ್ಕೊಂಡು ಹೋಗೋದಕ್ಕೆ ಅಂತ ಅವಳಿಗೆ ಲಂಗ ಬ್ಲೌಸ್ ತಂದಿದ್ವಿ. ಪ್ಲ್ಯಾನ್ ಇದ್ದಿದ್ರೆ ರೇಷ್ಮೆ ಸೀರೆ ಇಲ್ಲ ಮೈಸೂರು ಸಿಲ್ಕ್ ಸೀರೆ ಎಲ್ಲ ತೊಗೊಬರ್ಬೋದಿತ್ತು. ಸೊ ಇವಾಗ ಏನಿದೆ ಅದರಲ್ಲೇ ನೀಟಾಗಿ ರೆಡಿ ಮಾಡೋಣ ಅನ್ಕೋತಿದ್ದೀವಿ. ಯಾಕಂದರೆ ಈಗ ಬಿಸಿಲಲ್ಲಿ ನಾವು ಆ ಮೊಗ್ಗಿನ ಜಡೆ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ ಅಲ್ವಾ, ಅದಕ್ಕೆ ಹಾಳಾಗಿಬಿಡುತ್ತೆ. ಅದಕ್ಕೆ ಇಲ್ಲೇ ರೆಡಿ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಹೇಗೆ ಬರುತ್ತೆ ಲುಕ್ಕು ನೋಡಿ ನಮ್ಮ ಅದಕ್ಕೆ ಅವಳನ್ನ ರೆಡಿ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ನಮ್ಮ ಮೋಹಿತಂಗೆ ಮೇಕಪ್ ಏನು ಬೇಡ, ಹಂಗೆ ಚೆನ್ನಾಗಿದ್ದಾಳೆ ಕ್ಯೂಟಾಗಿ. ಸೊ ಮೊಗ್ಗಿನ ಜಡೆ ಹಾಕಿ ಚೆನ್ನಾಗಿ ರೆಡಿ ಮಾಡಬೇಕು. ನಮ್ಮ ಅದಕ್ಕೆ ನೋಡಿ ರೆಡಿ ಆಗ್ತಿದ್ದಾರೆ. ಮೋಹಿತಂಗೆ ಜಡೆ ಹಾಕೋದಕ್ಕೆ ಇರೋದು ಇಷ್ಟೇ ಉದ್ದ ಕೂದಲು, ಇದಕ್ಕೆ ಚೌಲಿ ಎಲ್ಲ ಹಾಕಿ ರೆಡಿ ಮಾಡಬೇಕು. ನೋಡಿ ಹಿಂಗೆಲ್ಲ ಬಿಳಿಸ್ತಿರ್ತಾಳೆ. ಸೊ ಅವಾಗವಾಗ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡು ಮೋಹಿತನ್ ರೆಡಿ ಮಾಡಬೇಕು. ನೋಡಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಗೋಡೆ ಹತ್ತಿದ್ದಾರೆ, ಯಾರು ಹೈಟ್ ಇದ್ದಾರೆ ಅಂತ ನೋಡಿಕೊಂಡು. ತೋರ್ಸಶ್ವಿನಿ, ಇದು ಕ್ರೀಮು ಬೇಬಿ ಕ್ರೀಮೇ ಆಗ್ತಾ ಇದೆ. ಕ್ರೀಮು ನಾವಿನ್ನೂ ಅವಳಿಗೆ ಬೇಬಿ ಕ್ರೀಮು, ಸೋಪು, ಶಾಂಪು ಅದನ್ನೇ ಯೂಸ್ ಮಾಡೋದು. ಸಾಕು, ಮಕ್ಕಳು ಸ್ಕಿನ್ ತುಂಬ ಹೆಲ್ತಿಯಾಗಿರುತ್ತೆ. ಆಮೇಲೆ ಅದು ಇದು ಹಚ್ಚಿ ಹಾಳು ಮಾಡ್ಕೊತಾರೆ. ಸೊ ಅವಳ ಸ್ಕಿನ್ ಚೆನ್ನಾಗಿದೆ, ಏನು ಮೇಕಪ್ ಅಪ್ಲೈ ಮಾಡಬಾರ್ದು. ಲಿಪ್ಸ್ಟಿಕ್ ಒಂದು ಹಾಕೋಣ, ಅದಕ್ಕೆ ಲಿಪ್ಸ್ಟಿಕ್ಕು ಕಾಜಲ್ ಒಂದು ಹಾಕೋಣ, ಇನ್ನೇನು ಬೇಡ. ನಮ್ಮ ಮೋಹಿತ ಜಂಕ್ ತಿನ್ನೋದು ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿರ್ತಾಳೆ. ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾಳೆ, ನೀರು ಕುಡಿಯಲ್ಲ, ಅದಕ್ಕೆ ನೀರು ಕುಡಿಯಲ್ಲ, ಡಿಹೈಡ್ರೇಷನ್ ಇಂದ ನೋಡಿ ಇಲ್ಲೆಲ್ಲ ಕಪ್ಪಾಗಿದೆ. ಅದು ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿದ್ಲು ಚಿಕ್ಕವಳಿದ್ದಾಗ. ನೋಡಿ ನಮ್ಮ ಮೋಹಿತ ಬೇಬಿ ಕ್ರೀಮು ಪೌಡ್ರ್ ಹಾಕೊಂಡ್ಬಿಟ್ಟೆ ಇಷ್ಟು ನೋಡ್ಕೊತಾವಳೆ. ಇನ್ನು ಮೇಕಪ್ ಏನಾದರೂ ಹಾಕ್ಬಿಟ್ಟಿದ್ರೆ ಅದಕ್ಕೆ ಇನ್ನು ಎಷ್ಟು ನೋಡ್ಕೊಂಡೋಳೋ ಗೊತ್ತಿಲ್ಲ. ಯಾರಾದರೂ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ಅದಕ್ಕೆನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ತುಂಬ ಚೆನ್ನಾಗಿ ನ್ಯಾಚುರಲ್ ಮೇಕಪ್ ಮಾಡ್ತಾರೆ. ಆ್ಯಕ್ಚುಲಾಗಿ ನನಗೆ ಮಾಡೋಕ್ಕೆ ಹೇಳಿದ್ರು ನಮ್ಮ ಅದಕ್ಕೆ ಮೇಕಪ್ನ. ಬಟ್ ಆದರೆ ನಮ್ಮ ಮೋಹಿತ ಸ್ವಲ್ಪ ಹಂಗೆ ಹಿಂಗೆ ಆಡ್ತಾಳೆ, ಅವ್ರ ಮಮ್ಮಿ ಆದರೆ ಸ್ವಲ್ಪ ನೀಟಾಗಿ ಕುತ್ಕೋತಾಳೆ ಅಂತ ಅಂದ್ಬಿಟ್ಟು ನಮ್ಮ ಅದಕ್ಕೆ ಹತ್ರ ಮಾಡಿ. ಏನಿಲ್ಲ ಯಾರಲ್ಲ ಹೇಳು ಹಿಂಗವಳೆ ಈ ಪಟ್ಟಿ ಮೇಕಪ್ ಹಾಕ್ಕೊಂಡು ಅಂತ. ಸಾಕು, ಎಲ್ಲ ಐಬ್ರೋ ಹೈಲೈಟ್ ಮಾಡ್ತಿದ್ದಾರೆ. ಫೌಂಡೇಶನ್ ಎಲ್ಲ ಹಾಕಿಲ್ಲ, ಅದೆಲ್ಲ ಹಾಕ್ಬಾರ್ದು. ಕಾಜಲೆಲ್ಲ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ಚಿಕ್ಕ ಮಕ್ಳಿಗೆ ಕಾಜಲೆಲ್ಲ ಯೂಸ್ ಮಾಡ್ತೀವಲ್ವಾ, ಏನಾಗಲ್ಲ ಅಲ್ವಾ. ಅದಕ್ಕೆ ಐಬ್ರೋ ಆರಾಮಾಗಿ ಚೆನ್ನಾಗಿದೆ ಅವಳಿಗೆ, ಏನು ಅವಶ್ಯಕತೆ ಇರಲಿಲ್ಲ ಅದಕ್ಕೆ. ಇರಲಿ ಒಂಚೂರು ಅಷ್ಟೆ.
ಸ್ವಲ್ಪ ಲೈಟ್. ನಮ್ಮ ಮಕ್ಕಳು ಅವ್ರದೇ ಪ್ರಪಂಚದಲ್ಲಿ ಆಡ್ತಾ ಇದ್ದಾರೆ. ಗಂಡು ಮಕ್ಕಳೇ ಸರಿಯಪ್ಪ, ಹಿಂಗೆ ಆಡ್ಕೊಂಡಿರ್ತಾರೆ. ಬಿಡ್ತೀನಿ ಈಗ. ಪಾಪ ಎಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿದ್ರೆ ಎಲ್ಲ ಎಳೆದಿಟ್ಬಿಟ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ಹೊತ್ತಿಗೆ. ನೀನು ಅಲ್ಲಿ ತೋರ್ಸು, ಸೂಪರ್ ಆಗಿದೆಯಾ. ಇದು ಇದು ಅಲ್ಲಿ ಮುರ್ದಬೇಕು ನಮ್ಮ ಅದಕ್ಕೆ ನೋಡಿ ಎಷ್ಟು ಸಖತ್ತಾಗಿ ಮೇಕಪ್ ಕಲಿಯದೇ ಇದ್ರೇ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾ ಇದ್ದಾರೆ. ಸಖತ್ತಾಗಿ ತೆಗೆದಿದ್ದೀರ ಅದಕ್ಕೆ. ನಮ್ಮ ಮೋಹಿತಂಗೆ ಸೆಂಟರ್ ಕ್ರಾಪ್ ಬರಲ್ಲ, ಆದರೂ ನಮ್ಮ ಅದಕ್ಕೆ ಕಷ್ಟಪಟ್ಟು ಬರ್ಸಿದ್ದಾರೆ. ಕೂದಲು ಕಟ್ ಮಾಡಿಸ್ಬೇಡಿ ಅದಕ್ಕೆ, ನೀಟಾಗಿ ಬಂದಿದೆ. ಮೋಹಿತಾ ಸ್ಮೈಲ್. ನಮ್ಮ ಅದಕ್ಕೆ ಟ್ಯಾಲೆಂಟ್ನೆಲ್ಲ ಇವತ್ತು ತೆಗಿತಿದ್ದಾರೆ ಆಚೆಗೆ ಅಲ್ಲ. ಚೆನ್ನಾಗಿ ನಾರ್ಮಲಾಗಿ ನಾನು ರೆಡಿ ಮಾಡ್ತಿದ್ದೆ ತಾನೇ ಅದಕ್ಕೆ. ನಾನು ಇವತ್ತು ಇದಕ್ಕೆಲ್ಲ ನಮ್ಮ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಎಷ್ಟು ಯೂಟ್ಯೂಬ್ ಚಾನಲಲ್ಲಿ ಅದೆಷ್ಟು ಮುಗಿನ ಜಡೆ ಹಾಕೋದನ್ನ ನೋಡ್ಬಿಟ್ಟಿದಾರೋ ಗೊತ್ತಿಲ್ಲ. ನನ್ನ ಮಗಳಿಗೆ Actually ಚೆನ್ನಾಗಿ ನಮ್ಗೆ ಹಾಕ್ಬೇಕು ಅಂತ ಮಾಡಿ ಅಭ್ಯಾಸ ಇಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಹಾಂ, ಸೊ ಅದಕ್ಕೆ ನೋಡಿಕೊಂಡು ಯೂಟ್ಯೂಬಲ್ಲಿ ಮಾಡ್ತಾ ಇರೋದು. ಅದರಲ್ಲಿ ಉಳಿದು ಚಿಕ್ಕ ಜಡೆ ಬೇರೆ ಅಲ್ವಾ. ಮೊದಲು ಚಿಕ್ಕ ವಯಸ್ಸಲ್ಲಿ ತುಂಬ ರೆಡಿ ಮಾಡ್ತಿದ್ವಿ, ಈ ನಡುವೆ ಕಮ್ಮಿ ಮಾಡಿದ್ವಿ. ಹಾಂ, ಚಿಕ್ಕ ವಯಸ್ಸಿಂದು ಫೋಟೋಸ್ ಹಾಕ್ತೀವಿ ನೋಡಿ. ಚಿಕ್ಕ ವಯಸ್ಸಲ್ಲಿ ತುಂಬ ರೆಡಿ ಮಾಡ್ತಾ ಇದ್ವಿ ಅವಳಿಗೆ. ಶಕುಂತಲೆ ಅಂತೆ, ರಾಘವೇಂದ್ರ ಸ್ವಾಮಿ ಅಂತೆ, ಹಬ್ಬದಲ್ಲೂ ಲಂಗ ಬ್ಲೌಸ್ ಹೊಲಿಸಿ ಚೆನ್ನಾಗಿ ಲಂಗ ಬ್ಲೌಸ್ ಎಲ್ಲ ಹಾಕಿ ಅವಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ವಿ. ಈ ನಡುವೆ ಬಿಟ್ಟಿದ್ದೀವಿ, ಸ್ಕೂಲ್ಗೆ ಹೋಗ್ತಾಳೆ ಮತ್ತು ಟೈಮ್ ಇರಲ್ಲ. ಮತ್ತು ನಾನು ಮದುವೆ ಆಗೋಕ್ಕೆ ಮುಂಚೆ ರೆಡಿ ಮಾಡ್ತಿದ್ವಿ. ನಾನು ಮದುವೆ ಆದಮೇಲೆ ನಾನು ಇಲ್ಲಿರ್ತೀನಿ. ಇಬ್ಬರು ಇದ್ದಾಗ ಮಾತ್ರ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಮಾಡ್ತಿರ್ತೀವಿ. ಮತ್ತು ಇವಾಗ ಜೊತೆ ಸೇರಿರೋದಕ್ಕೆ ಅವಳನ್ನ ಹಿಂಗೆ ರೆಡಿ ಮಾಡ್ತಾ ಇರೋದು. ಚೆನ್ನಾಗಿಲ್ಲ ಅಶ್ವಿನಿ ಇದು. ಚೆನ್ನಾಗಿ ನಾನು ಆಗಲೇ ಅಂದ್ಕೊಂಡೆ. ಈಗ ಆದರೆ ಬೇಕೇ ಬೇಕಲ್ಲ. ಆ್ಯಕ್ಚುಲಾಗಿ ಏನು ತಂದಿಲ್ಲ ಮನೇಲಿ, ಜಾಸ್ತಿ ಚೆನ್ನಾಗಿದ್ದಿದ್ದು ಒಂದು ಮನೇಲೆಲ್ಲ ಚೆನ್ನಾಗಿರೋದಿತ್ತು. ಬಟ್ ಇಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದಕ್ಕೆ ಇವ್ರ ಅಕ್ಕ ದೀಪಿಕಂದು ತೊಗೊಂಬಂದು ಹಾಕ್ತಾಯಿದ್ದೀವಿ. ಬಟ್ ಇದನ್ನ ಒಳಗಡೆ ಸೇರಿಸಿ ಎಣದ್ರಲ್ಲ ನಾವು, ಆ ಥರ ಇನ್ನು ಸ್ವಲ್ಪ ದೊಡ್ಡೋಳಾಗಿದ್ದಿದ್ರೆ ಚೆನ್ನಾಗಿ ರೆಡಿ ಮಾಡ್ಬೋದಿತ್ತು. ಚಿಕ್ಕ ಮಗು ಅಲ್ವಾ. ಮೋಹಿತಂಗೆ ಬಾಲ ಬಂದಿದೆ. ಮೋಹಿತಾ ಬೊಕ್ಕೆ ಮಗು ನನಗೆ ಬೊಕ್ಕೆ ಇಟ್ಕೊಂಬಂದ್ರಿ ಅಂತ. ಆ ಮಲ್ಗೆ ಹೂವನ್ನೇ ಕುಚ್ತರ ಹಾಕೋಣ ಅದಕ್ಕೆ, ಅಳ್ಬಿಟ್ಟಿದೆ. ನಾವು ರಾತ್ರಿ ಹಾಕಿಸ್ಬೇಕಾದ್ರೆ ಮೊಗ್ಗು ನೋಡಿ, ಇದನ್ನು ಬೆಂಗಳೂರಿಗೆ ತೊಗೊಂಡೋಗೋಕ್ಕಾಗಲ್ಲ ಅಂತಲೇ ಇಲ್ಲೇ ರೆಡಿ ಮಾಡಿಸ್ತೀವಿ ನೋಡಿ. ನಾವು ರೆಡಿ ಮಾಡಿಸಿದ ಮೊಗ್ಗಿನ ಜಡೆ ಇದೆ. ಇನ್ನು ಸ್ವಲ್ಪ ಮೇಲಕ್ಕೆ ಹಾಕ್ಬೇಕು ಅನಿಸುತ್ತೆ. ಹಂಗೆ. ಏನು ಮೋಹಿತಾ ಕಳೆ ಬಂದ್ಬಿಡ್ತು. ಇದನ್ನು ಇವಾಗ ಇದು ಒಳಗಡೆ ಮಾಡಬೇಕು. ಇಲ್ಲ, ಇದು ಸುತ್ತ ಕಟ್ಟಬೇಕು ಅನಿಸುತ್ತೆ. ಅನಿಸುತ್ತೆ. ಇಲ್ಲ, ಅದು ಹಿಡ್ಕೊಳಕ್ಕೆ ಈಸಿ ಆಗಲಿ ಅಂತ ಹಾಕಿರೋದು. ಇಷ್ಟು ನೀಟಾಗಿ ಇಲ್ಲಿ ದಾರದಲ್ಲಿ ಕಟ್ಕೋಬೇಕು ಅಶ್ವಿನಿ. ಆಮೇಲೆ ಇಲ್ಲಿ ಸೂಜಿ ದಾರದಿಂದ ಹಿಂಗೆ ತೊಗೊಂಡು ಸುತ್ತ ನಾಟಕ ಬೇಕಾ. ನನ್ನ ಮಗಂಗೆ ಹಾಕ್ಬೇಕಂತೆ ನೋಡಿ. ನನ್ನ ಮಗಾಗಿ ಕಾಣಿಸ್ತಿದೆ. ನನ್ನ ಮಗನ ಅಷ್ಟೇ ಉದ್ದ ಇದೆ. ವಾವ್, ಸೂಪರ್ ಮಗನೇ, ಸೂಪರಾಗಿ ಕಾಣಿಸ್ತಿದ್ಯಾ. ಅವ್ರಾಗಬೇಕು. ಅಲ್ಲಾಡ್ಬೇಡ ಮೈತಾ. ಕುಚ್ಚಿರಲಿಲ್ಲ, ಅದಕ್ಕೆ ನೋಡಿ ಕುಚ್ಚನ್ನ ನಾವೇ ರೆಡಿ ಮಾಡಿದ್ದೀವಿ. ಹೂವದಲ್ಲಿ ಕಾಣಿಸಲ್ಲ ನೋಡಿ. ಹಾಂ, ಕಟ್ತಿದ್ದೀವಿ. ಆ್ಯಕ್ಚುಲಾಗಿ ನಾನು ನೆನ್ನೆ ಈ ಥರ ಮಾಡಿ ಅಂತ ಹೇಳಿದೆ, ಅವರು ಟೈಮ್ ಆಗುತ್ತೆ ಅಂದ್ಬಿಟ್ಟು ಮಾಡಿಕೊಟ್ಟಿಲ್ಲ. ಆಲ್ಮೋಸ್ಟ್ 9:30 ಆಗಿತ್ತಲ್ವ, ಅದಕ್ಕೆ ಇದನ್ನು ಮಾಡ್ಕೊಳ್ಳೋ ಅಷ್ಟೇ. ಸೊ ಅದಕ್ಕೆ ನಾವೇ ಹೀಗೆ ಕಟ್ತಾ ಇದ್ದೀವಿ ನೋಡಿ. ಕಂಪ್ಲೀಟ್ ಲುಕ್ಕು ಚೆನ್ನಾಗಿ ಕಾಣಿಸ್ತದ, ಸೂಪರಾಗಿ ಕಾಣಿಸ್ತಿದೆ. ಅದಕ್ಕೆ ಚೌಲಿ ಥರದ್ದು ಮರ್ತೋಗಿದ್ದಕ್ಕೆ ನಮ್ಮ ಟ್ಯಾಲೆಂಟ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಚೌಲಿ ಮಾಡಿದ್ದೀವಿ, ಮಲ್ಗೆ ಹೂವು ಚೌಲಿ. ಖುಷಿ ಆಗುತ್ತಲ್ಲ ಅದಕ್ಕೆ ಹೆಣ್ಮಕ್ಳು ನಿಂಗೆ ರೆಡಿ ಮಾಡೋದಕ್ಕೆ. ಹೌದು, ಪಾರ್ಲರ್ಗೆ ಕರ್ಕೊಂಡೋಗಿ ರೆಡಿ ಮಾಡಿಸ್ಬೋದು, ಆದರೆ ನಾವೇ ನಮ್ಮ ಕೈಯಾರೆ ನಮ್ಮ ಮಕ್ಳನ್ನ ರೆಡಿ ಮಾಡಿ ನೋಡೋ ಖುಷಿ ಬೇರೆ. ಹೌದು. ಅದು ನಮ್ಮ ಮೋಹಿತಾ ಅಂತೂ ತುಂಬ ಕ್ಯೂಟ್ ಗರ್ಲ್. ಮನಕ್ತಾವಳೆ ಕ್ಯೂಟ್ ಅಂದ್ರೆ. ಮತ್ತೆ ಹೇಳಿದ್ರು ಎತ್ಕೊಳ್ಳೋಣ ಧೋತಿ ಶರ್ಟು ಅಂತ. ನಾನು ಅಯ್ಯೋ ಬೇಡ ಬನ್ನಿ ಅದಕ್ಕೆ, ಅವ್ರನ್ನ ಬೇರೆ ಯಾರು ರೆಡಿ ಮಾಡ್ತಾರೆ ಅಂತ ಅಂದ್ಕೊಂಡು ಬಂದ್ವಿ. ಮಗನೆ ಕರೆಕ್ಟಾಗಿ ಬಂತ ನೋಡಿ. ಅದಕ್ಕೆ ಚೆನ್ನಾಗಿ ಹಾಕಿದ್ದೀನಿ. ಇದು ಚೆನ್ನಾಗಿ ಎಣ್ಕೊಟ್ಟವ್ರು. ಹೌದಾ, ಫ್ರಿಜ್ಜಲ್ಲಿ ಟೈಟ್ ಆಗೈತೆ. ಇಷ್ಟೇ ಇರುತ್ತೆ ಅಲ್ವಾ ಅಶ್ವಿನಿ, ಪೇಟರ್ ತಗೊಬಂದ್ರು ಇದಾಗ್ತೀರಾ. ಚೆನ್ನಾಗಿ ಬಂದೈತೆ ಅಶ್ವಿನಿ, ಅದು ಹಾಕು. ಇಲ್ಲಾಂದ್ರೆ ಇಲ್ಲಿ ಪಿನ್ ಹಾಕ್ಬಿಡ್ಬೇಕು ಅಶ್ವಿನಿ, ಇದು ಹಿಂದೆ ಸರಿ ಮಾಡಬೇಕು. ಇದಿಲ್ಲಿ ಇಲ್ಲಿ ಹಾಕ್ಬಿಡಿ. ಇದಕ್ಕೆ ಒಂದು ಪಿನ್ ಹಾಕಿ. ಇಲ್ಲ, ಇನ್ನೊಂದು ಸ್ವಲ್ಪ ಉದ್ದ ಬಿಡಿ. ಇದಿರ್ಲಾ ಅದಿರ್ಲಾ
ಚಿಕ್ಕಮ್ಮ ನೋಡಿ ಇದಿರ್ಲ ಅದಿರ್ಲ. ಇದು ಚೆನ್ನಾಗೈತಾ ಇದು ಚೆನ್ನಾಗೈತಾ? ಇದು ಫುಲ್ ಸೆಟ್ ಅಲ್ವಾ ಅಶ್ವಿನಿ? ಅಶ್ವಿನಿ ಇದು ಚೆನ್ನಾಗಿ ಕಾಣಿಸ್ತೈತೆ ಅದಕ್ಕಿಂತ. ಇದಾ ಇದಾ? ಅದಕ್ಕೂ ಅದು ಎರಡಕ್ಕೂ ಕೆಳಗಡೆ ಅದು ಟಾವಿಸ್ ಆಗೋಯ್ತು. ಇದು ಚೆನ್ನಾಗಿ ಇದಿಲ್ಲ, ಇದೊಂದೇ ಇರೋದು. ಅದೇ ಪ್ಲೈನ್ ಚೆನ್ನಾಗಿ ಕಾಣಿಸ್ತದೆ. ಫೇವರೇಟ್ ಸರ. ಹಾಂ, ನಮ್ಮ ಅದಕ್ಕೆ ಫೇವ್ರೇಟ್ ಸರ. ನಮ್ಮ ಫೇವ್ರೇಟ್ಗಳೆಲ್ಲ ತಗೊಳ್ತೀವಿ ನಮ್ಮ ಮೋಹಿತನ್ಗೆ ಅಂತ. ಇನ್ನ ಇದು ಮಾಡಿ ಅದು ತಿರ್ಬೇಕು, ಅವಳು ತಿರ್ಗಿಸ್ಕೋತಾ ಇಲ್ಲ. ಇದು ಬಿಚ್ಚೋದಿಲ್ಲ ಅಲ್ಲ ಎಲ್ಲ ಮೋಹಿತ? ಸೂಪರ್ ಮಗ್ನೆ. ಎಲ್ಲ ತಿರ್ಕೋ. ಹಾಂ, ನಿನ್ ಕಡೆ ತಿರ್ಕೋ. ದೃಷ್ಟಿ ತೆಗಿರಿ. ದೀಪ ಏನು ನೋಡಿ, ಫೈನಲ್ ಆಗಿ ರೆಡಿ ಮಾಡಿದ್ವಿ. ಏನಾದ್ರು ಮಾಡ್ಕೊಳ್ರಿ ನನಗೆ. ಕುಚ್ಚು ಚೆನ್ನಾಗಿ ಕಾಣಿಸ್ತಿದೆ. ತಿರುಗ್ತಾ ಅವಳು ನಾನು ಹೇಳೋಕ್ಕೂ ಮುಂಚೆನೇ ಮುಂದೆ ತಿರುಗ್ತಿದ್ದಾಳೆ. ಸ್ಮೈಲ್ ಸ್ಮೈಲ್. ಹಾಂ, ನಮ್ಮ ಅದಕ್ಕೆ ಎಲ್ಲ ರೆಡಿ ಮಾಡಿ ದೃಷ್ಟಿ ಬೊಟ್ಟು ಇಟ್ಟಿಲ್ಲ, ನಾನು ದೃಷ್ಟಿ ಬೊಟ್ಟು ಇಡ್ತಿದ್ದೀನಿ. ಚೂರು ಸಾಕು. ಎಲ್ಲಿ ತಿರುಗು. ಒರ್ಸ್ಕೊಂತೀಯಾ? ಸಾಕು. ಇರಿ. ಮಹಾಲಕ್ಷ್ಮಿ ಬಂದಿದ್ದೀನಿ. ಕುಂಕುಮ ಇಡ್ಲ ಒಂಚೂರು. ಹಾಂ, ಕುಂಕುಮ ಇಡಿ, ನಾನು ಅದನ್ನೇ ಅಂದೆ. ಇರಿ ಅಲ್ಲಾಡ್ಬಿರ ಇರೇ. ಸಾಕದ್ಕೆ ಸಾಕು, ಚಿಕ್ಕದಾಗಿ ಇಟ್ಟೆ ಬಿಡಿ ಅದಕ್ಕೆ. ಬಾ. ಒಬ್ಬೊಬ್ಬ ನಿಮ್ಮ ಮಮ್ಮಿದೇ ದೃಷ್ಟಿ ನಾವ್ಯಾರು ಹಾಕಿಲ್ಲ. ನಮ್ಮ ಮೋಹಿತಂಗೆ ಟ್ರೆಂಡಿಂಗಲ್ಲಿರೋ ತುಳಸಿ ಪೋಸ್ ಮಾಡಿಸ್ತಾ ಇದ್ದೀರಿ. ನೋಡಿ ಹೆಂಗ್ ಮಾಡ್ತಾವಳೆ ಅಂತ. ತುಳಸಿ ಏನ್ ನೋಡಿ ನನ್ನ ಮಗ. ಥ್ಯಾಂಕ್ ಯು ಮಗ್ನೆ, ಲವ್ ಯು. ಸುಮ್ಮನೆ ಇಲ್ಲಿ ಅಷ್ಟೇ. ಇಲ್ಲ 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 ಇಲ್ಲ. ಹಾಂ 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 ಹಾಂ. ಇಲ್ಲ 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 ಇಲ್ಲ, ಆಗೋಯ್ತು ಆಗೋಯ್ತು. ಹಾಂ ಹಾಂ, ಇಲ್ಲಿ ಒಂದು ನಿನಗೆ ಏನು ಬೇಕು ಕೊಡಿಸ್ತೀನಿ, ಆಯ್ತಾ? ಮೋಹಿತ ಕಂಟೆಂಟಲ್ಲೆಲ್ಲ ನೋಡೋ ಅಷ್ಟು ಸೈಲೆಂಟಾಗಿ ಇರಲ್ಲ, ತುಂಬ ತೀಟೆ. ನಿಮಗೆ ಗೊತ್ತಾಗುತ್ತೆ ಅವಳು ಎಷ್ಟು ತೀಟೆ ಮಾಡ್ತಿರ್ತಾಳೆ ಅಂತ. ಅಜ್ಜಿ ನನಗೋಸ್ಕರ ವಡೆ ಮಾಡ್ತಾರೆ. ಅವ್ರ ಅಜ್ಜಿ ಅವಳಿಗೋಸ್ಕರ ವಡೆ ಮಾಡ್ತಿದ್ದಾರೆ ನೋಡಿ. ನಮ್ಮ ಚಿಕ್ಕಮ್ಮ ನಮಗೋಸ್ಕರ 3 ದಿನದಿಂದ ಬೇಯಿಸೋಕದೇ ಆಗೋಯ್ತು. ಹಾಂ, ಎಲ್ಲ ಆ ಕಡೆ ಕೂತ್ಕೋ, ಆ ಕಡೆ ಕೂತ್ಕೋ. ಬುದ್ಧ ಬನ್ರೆ ಅಲ್ವಾ ಅಶ್ವಿನಿ? ಆಯ್ತಾಯಿಲ್ಲಪ್ಪ. ಕೊಟ್ರಾ ಇಲ್ಲ ಒಂದು ಕೊಡಿ. ಹಾಂ, ನಂದು ನನ್ನ ಮಗಳದು ಫೋಟೋ ತೆಗಿಯಷ್ಟು. ಹೆಂಗ್ ರೆಡಿ ಮಾಡಿದೀವಿ ನಮ್ಮ ಮೋಹಿತನ? ತಿರ್ಗು ಮಗ್ನೆ, ಬಂಗಾರಿ ತಿರ್ಗಮ್ಮ. ತಗೋ. ಹೆಂಗಿದ್ದಾಳೆ ನೋಡಿ, ಸೂಪರ್ ಮಾಡೆಲ್ ತರ ಇದ್ದಾಳೆ ನಮ್ಮ ಮೋಹಿತ. ಮಾಡೆಲ್ಗೆ ತುಂಬಾ ಚಾರ್ಜಸ್ ಇದೆ, ಯಾಕಂದ್ರೆ ತುಂಬಾ ಚಾರ್ಜಸ್ ಕೇಳಿದ್ದಾರೆ. ವಡೆ ಬೇಕಂತೆ, ಐಸ್ ಕ್ರೀಮ್ ಬೇಕಂತೆ, ಸ್ಟೇಷನರಿ ಐಟಮ್ ಬೇಕಂತೆ. ನೋಡಿ ನಮ್ಗೆ ಸೆಂಡ್ ಆಫ್ ಪಾರ್ಟಿ, ಪಾಯಸ, ವಡೆ. ನಮ್ಮ ಚಿಕ್ಕಪ್ಪ ಹೇಳಿದ್ರು ಏನು ಮಾಡ್ಕೊಡಲ್ಲ ನಾನು ಹೋಗ್ಬಿಟ್ರೆ ಅಂತ. ಚಿಕ್ಕಪ್ಪ ವಿಡಿಯೋ ನೋಡ್ತಾ ಇದ್ರೆ ನೋಡಿ ಮಾಡ್ಕೊಟ್ಟಿದ್ದಾರೆ, ನಾವು ತಿಂತಾ ಇದೀವಿ ಸ್ವೀಟ್. ನಮ್ಮ ಚಿಕ್ಕಮ್ಮ ಮಾಡ್ಕೊಡ್ತಾರೆ. ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಸ್ವೀಟ್ ಮಾಡಿದ್ದಾರೆ, ಆದ್ರೆ ವಡೆ ತಿಂತಾವ್ರೆ ಲಕ್ಷ್ಮಿ. ಪಾಯಸ ಮಾಡಿರೋದು ಟೇಸ್ಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಿಮ್ಮ ಥರನೇ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಥರನೇ ಮಾಡಿದ್ದಾರೆ ಅಡುಗೆ. ನಾನು ಅವ್ರ ಹತ್ರ ಕಲ್ತಿದ್ದು. ಫೋಟೋಸ್ ಆ್ಯಡ್ ಮಾಡ್ತೀರಿ ನೋಡಿ. ಜಡೆ ತೋರಿಸ್ತಿದ್ದಾಳೆ. ಅವಾಗಿಂದ ನಾನು ನಿನ್ನ ಜಡೆ ಬೇಕು ಅಂದಿದ್ದಕ್ಕೆ ಮುಂದೆ ತಿರ್ಕೊಂಬಗ್ನೆ, ಪರವಾಗಿಲ್ಲ. ನಾವು ನಮ್ಮ ಮಗಳನ್ನ ನನ್ನ ಸೊಸೆನ ಹೆಂಗೆ ರೆಡಿ ಮಾಡಿದ್ದೀವಿ ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ರೆಡಿ ಮಾಡಿದ್ದೀವಿ, ಇಬ್ಬರು ಸುಸ್ತಾಗ್ಬಿಟ್ಟಿದ್ದೀವಿ. ನಮ್ಮ ಮೋಹಿತನ್ಗೆ ನಮ್ಮ ಅದಕ್ಕೆ ಎಷ್ಟೆಷ್ಟು ಕೊಡಿಸ್ತೀನಿ ಅಂತೇಳಿ ಫೋಟೋಶೂಟು. ಇವಳು ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ, ಬಿಸಿಲಿರೋದ್ರಿಂದ ಬೆಳಗ್ಗೆನೇ ಬೇಗನೆ ರೆಡಿ ಮಾಡಬೇಕಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.